ಲವರ್ಸ್ ಮಧ್ಯೆ ಜಗಳ ಆದಾಗ ಮತ್ತೆ ಅವರಿಬ್ರು ಪುನಃ ಒಂದಾಗ್ಬೇಕು, ಮೊದ್ಲಿನ ತರ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಈ ಮೂರು ವಿಚಾರಗಳನ್ನ ಇಬ್ರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಮೂರು ವಿಚಾರಗಳನ್ನ ಇಬ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವ್ರು ಮೊದ್ಲಿನ ತರ ಆಗಿ ಮತ್ತೆ ಸರಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸೊ ಏನ್ ಆಗಿದ್ಮೇಲೆ ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ. ಸೊ ಅಗೇನ್ ಹೇಳ್ತಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೋಡಿ, ಸಾರಿ ಹೇಳೋಕೆ ಹಿಂಜರಿಬಾರ್ದು. ನೋಡಿ, ನೀವು ಜಗಳ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ನಾನೇ ಸಾರಿ ಹೇಳ್ಬೇಕು, ಇದು ಈಗೋ ಮೆಂಟಾಲಿಟಿ ಇಟ್ಕೊಂಡು ಸಾರಿ ಹೇಳೋಕೆ ನಾನು ಹಿಂಜರಿತಾ ಇದ್ದೀನಿ, ಸಾರಿನೇ ಹೇಳಲ್ಲ, ಸಾರಿ ಕೇಳಕ್ ಹೋಗಲ್ಲ. ನಾನು ಹೇಳೋದು ಎಲ್ಲೋ ಈಗೋ ಹರ್ಟ್ ಮಾಡ್ತಿರ್ಬೋದು ನಿಮ್ಗೆ, ಆದ್ರೆ ತಪ್ಪು ಮಾಡಿದೀರಾ ಅಂತ ಹೇಳಿದ್ರೆ ಅದನ್ನ ಈಗೋನ ಸೈಡ್ ಸರಿಸಿ ನೀವು ಬದುಕೋದು ಇಂಪಾರ್ಟೆಂಟು, ನಿಮ್ಮ ಪ್ರೀತಿ ಇಂಪಾರ್ಟೆಂಟು, ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನಾದ್ರೂ ಈಗೋನ ಪಕ್ಕಕ್ಕೆ ಸರಿಸಿ ಸಾರಿ ಕೇಳಿ. ಸಾರಿ ಒಂದು ಪದ ಕೇಳೋದ್ರಿಂದ ಮತ್ತೆ ಇಬ್ರು ಒಂದಾಗೋ ಸಾಧ್ಯತೆಗಳಿದೆ. ಮೊದಲಿನ ಹಾಗೆ ಅನ್ಯೋನ್ಯತೆಯಿಂದ ಬದುಕುವಂತ ಸಾಧ್ಯತೆ ಇದೆ. ನೀವು ಸಾರಿ ಕೇಳಿಲ್ಲ ಅನ್ಕೊಳ್ಳಿ, ತಪ್ಪು ಮಾಡಿದ್ದೀರಾ, ಬಟ್ ಸಾರಿ ಕೇಳಿಲ್ಲ ಅಂದ್ರೆ ಎದುರುಗಡೆ ಇರುವಂತ ಮನಸ್ಥಿತಿ, ಅದಕ್ಕೆ ಒಂದ್ ಸ್ಮಾಲ್ ಸ್ವಾಭಿಮಾನ ಇರುತ್ತೆ. ಕರೆಕ್ಟ್? ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಮತ್ತೆ ನಿಮ್ ಕಾಲಿಡ್ಬಿಟ್ಟು ಸಾರಿ ಅಂತ ಅವ್ರ ಹೆಂಗ್ ಕೇಳ್ತಾರೆ? ಕರೆಕ್ಟ್ ತಾನೇ? ಉಪ್ಪು ತಿಂದ ಮೇಲೆ ನೀರ್ ನಾವು ಕುಡಿಬೇಕು, ನಾವು ಉಪ್ಪು ತಿಂದ್ಬಿಟ್ಟು ಇನ್ನೊಬ್ರು ನೀರು ಕುಡಿ ಅಂದ್ರೆ ಹೆಂಗಾಗತ್ತೆ? ಸೊ ಆಸ್ ಇಟ್ ಈಸ್, ನೀವು ತಪ್ಪು ಮಾಡಿದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ಜಗಳ ಮಾಡಿದ್ರೆ ನೀವಾಗನೇ ಸಾರಿ ಕೇಳಿ, ಆ ರಿಲೇಶನ್ಶಿಪ್ ಅನ್ನು ಉಳಿಸ್ಕೊಳ್ಳಿ. ಅದಕ್ಕೇನೆ ಮೊದ್ಲಿನ ತರ ಆಗೋಕೆ ಸಾಧ್ಯ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದು ಅಷ್ಟೇ ಮರಿ ಕೂಡ್ದೇನಂದ್ರೆ, ರಿಲೇಶನ್ಶಿಪ್ ಬಗ್ಗೆ ಒಂದು ಪ್ಯೂರಿಟಿ ಇರ್ಬೇಕಾಗತ್ತೆ. ಇಬ್ರಿಗೂನು ಎಷ್ಟೇ ಕಿತ್ತಾಟ ನಡೀಲಿ, ಎಷ್ಟೇ ಪ್ರಾಬ್ಲಮ್ಸ್ ಆಗ್ಲಿ, ರೈಟ್, ಬಟ್ ಪ್ಯೂರಿಟಿ ಮಾತ್ರ ತುಂಬಾ ಇರಬೇಕು. ನಿಮ್ಗೆ ಅವರು, ಅವ್ರಿಗೆ ನೀವು, ಅಂಡ್ ಅವರನ್ನ ಕೇವಲವಾಗಿ ನೋಡುವಂತ ಮನಸ್ಥಿತಿ, ನಿಮ್ಮನ್ನ ಅವ್ರು ಕೇವಲವಾಗಿ ನೋಡುವಂತ ಮನಸ್ಥಿತಿ ಯಾವತ್ತೂ ಇರ್ಕೊಡ್ತು. ಏನೇ ಆಗ್ಲಿ ಅವ್ರ ಬಗ್ಗೆ ಒಂದು ಪ್ರೌಡ್ ಫೀಲ್ ಇರ್ಬೇಕು, ಅವ್ರ ಬಗ್ಗೆ ಒಂದು ಗೌರವ ಇರಬೇಕು. ಪ್ರೀತಿ ಮಾಡೋದು ಅಂದ್ರೆ ಗೌರವ ಇದೆ ಆಕ್ಚುಲಿ. ಈ ಗೌರವ ಇತ್ತು ಅಂತ ಹೇಳಿದ್ರೆ ಲೈಫ್ ಟೈಮ್ ಇಬ್ರು ಚೆನ್ನಾಗಿರೋಕ್ ಸಾಧ್ಯ. ಯಾವ್ದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಅಷ್ಟೇ, ಫ್ರೆಂಡ್ಶಿಪ್ ಆಗ್ಲಿ, ಅಣ್ಣ ತಂಗಿ, ಅಪ್ಪ ಅಮ್ಮ, ಯಾವ್ದೇ ಇರಲಿ, ಗೌರವ ಇದ್ದಾಗ ಮಾತ್ರ ಅವರನ್ನ ನಾವು ಪ್ರೀತಿಯಿಂದ ಕಾಣೋಕ್ ಸಾಧ್ಯ. ಗೌರವ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕೇವಲವಾಗಿ ನೋಡ್ತೀವಿ. ನೋಡಿ, ಜಗಳ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತೀವಿ, ಕೆಟ್ಟ ಪದಗಳನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಗೌರವ ಇಲ್ದಿರ್ಬೇಕಾದ್ರೆ ಅದು ಬರೋಕ್ ಸಾಧ್ಯ, ಕೆಟ್ಟ ಪದ. ಆ ಕೆಟ್ಟ ಪದ ನಿಮ್ಮ ಪ್ರೀತಿ ಪಾರ್ಟ್ನರ್ಸಿಗೆ ಅಥವಾ ಆ ಪ್ರೀತಿ ಮೇಲೆ ನಿಮ್ಮ ಕೆಟ್ಟ ವಿಚಾರಗಳು ಬರಬಾರ್ದು ಅಂದ್ರೆ ಆ ಪ್ರೀತಿ ಮೇಲೆ ಗೌರವ ಇರಲಿ. ಆ ಪ್ರೀತಿಸೋರಿಗೆ ಒಂದು ಗೌರವ ಕೊಡಿ. ಇಬ್ರು ಅರ್ಥ ಮಾಡ್ಕೊಬೇಕಾಗತ್ತೆ, ಆವಾಗಲೇ ನಿಮ್ ಪ್ರೀತಿ ಮಧ್ಯಾಹ್ನ ಆಗ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕೋಪ ಕ್ಯಾರಿ ಮಾಡಕ್ಕೆ ಹೋಗ್ಬೇಡಿ. ಏನ್ರಿ ಸಿಗುತ್ತೆ ಕೋಪ ಕ್ಯಾರಿ ಮಾಡೋದು? ಜಗಳ ಆಗಿನ ಆಗೋಯ್ತು, ಆ ಒಂದು ಟೈಮಲ್ಲಿ ಏನೋ ಆಗೋಯ್ತು, ನೆಕ್ಸ್ಟ್ ಮಿನಿಟ್ ಹೊಸ ಸಮಯ ಸಿಗ್ತಾ ಇದೆ ನೀವು ಇಬ್ರಿಗೆ ಬದುಕೋಕೆ. ಅಂದ್ಮೇಲೆ ಕೋಪ ಕ್ಯಾರಿ ಮಾಡಿ ಏನ್ ಆಗ್ಬೇಕಾಗಿದೆ ಅಥವಾ ಏನ್ ಸಿಗ್ಬೇಕಾಗಿದೆ ನಿಮ್ ಕೋಪ ಕ್ಯಾರಿ ಮಾಡಿ? ಏನು ಸಿಗಲ್ಲ, ಬದನೆಕಾಯಿ. ಅಂದ್ಮೇಲೆ ಕೋಪನೇ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಸಂಬಂಧ ಹಾಳಾಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೆ, ಕೋಪ ಕ್ಯಾರಿ ಮಾಡ್ಬೇಡಿ. ನಡೆದೋಯ್ತು, ಅದು ಕೆಟ್ಟದ್ದು, ಅದು ಮರ್ತು ಬಿಡಿ. ಕೋಪನ ಕ್ಯಾರಿ ಮಾಡೋದನ್ನ ಬಿಟ್ಟಾಗ ಪ್ರೀತಿ ಕ್ಯಾರಿ ಆಗೋಕ್ ಸಾಧ್ಯ. ಪ್ರೀತಿನೇ ಕ್ಯಾರಿ ಮಾಡ್ಬೇಕು ಆಕ್ಚುಲಿ ಲೈಫಲ್ಲಿ, ಆವಾಗಲೇ ಚೆನ್ನಾಗಿರೋಕ್ ಸಾಧ್ಯ. ಸ್ನೇಹಿತರೆ, ಇದಿಷ್ಟು, ಈ ಮೂರು ವಿಚಾರಗಳು ನೀವು ಇಬ್ರು ಕೂಡ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಫ್ರೆಂಡ್ ಸರ್ಕಲ್ ಅಲ್ಲೂ ಅಷ್ಟೇ, ಯಾರಿರ್ತಾರೆ ಇಬ್ರು ಅರ್ಥ ಮಾಡ್ಕೊಂಡಾಗ ಮಾತ್ರ ಒಂದು ರಿಲೇಶನ್ಶಿಪ್ ಮತ್ತೆ ಮೊದ್ಲಿನಾಗಾಗಿ ಮತ್ತೆ ಸರಿ ಹೋಗ್ಲಿಕ್ಕೆ ಸಾಧ್ಯ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್ ಹೇಳಿದ್ದೀರಾ ಸರ್ ಅಂತ ನಿಮಗೆ ಅನ್ಸಿದ್ರೆ ಕಮೆಂಟಿಗೆ ಹೋಗ್ಬಿಟ್ಟು, ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಹಾಗೇನು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್. ವಾಟ್ಸ್ಆಪ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.